ಜೊತೆಯಲ್ಲಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸ್ವಾಮೀಜಿ ಅವರು ಜಾಯ್ನ್ ಆಗಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ. ಸ್ವಾಮೀಜಿ ನಮಸ್ಕಾರ, ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಶರಣಾರ್ಥಿ. ಲಿಂಗಾಯತ ಧರ್ಮದ ಬಗ್ಗೆ ಅಥವಾ ಪ್ರತ್ಯೇಕತೆ ಬಗ್ಗೆ ಅಥವಾ ತಮ್ಮ ಅಭಿಪ್ರಾಯಗಳ ಬಗ್ಗೆ ಪ್ರಶ್ನೆ ಕೇಳೋಷ್ಟು ದೊಡ್ಡವಳು ನಾನಲ್ಲ. ಆದ್ರೆ ಪತ್ರಕರ್ತೆಯಾಗಿ ನಿನ್ನೆಯ ಕಾರ್ಯಕ್ರಮ, ಅಲ್ಲಿ ನೀವು ಕೊಟ್ಟ ಹೇಳಿಕೆ, ಅದಾದ ನಂತರದಲ್ಲಿ ಆಗೋ ಚರ್ಚೆ ಸಲುವಾಗಿ ಒಂದೆರಡು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವ್ ಹೇಳ್ತೀರಿ ಸಿದ್ದರಾಮಯ್ಯನವರ ಎದೆ ಬಗ್ಗದ್ರೆ ಅಲ್ಲಿ ಬಸವ ತತ್ವಗಳು ಕಾಣೋಕ್ ಸಿಗುತ್ತೆ ಅಂತ ಹೇಳಿ. ಆದ್ರೆ ನಿಮ್ಮದೇ ಸಮುದಾಯವನ್ನ ಪ್ರತಿನಿಧಿಸುವ ಸಿದ್ದರಾಮಯ್ಯ ಸಂಪುಟದಲ್ಲಿರ್ತಕ್ಕಂಥ ಇಬ್ಬರು ಸಚಿವರಲ್ಲೇನೆ ಭಿನ್ನ ಅಭಿಪ್ರಾಯಗಳು. ಒಬ್ರು ಹೇಳ್ತಾರೆ, ಸರ್ ನಾನು ಪ್ರಶ್ನೆ ಕೇಳ್ತಿರೋದು ಅವ್ರಿಗೆ, ಅವರು ಉತ್ತರ ಕೊಟ್ಬಿಡ್ಲಿ. MB ಪಾಟೀಲ್ರ ಉತ್ತರಕ್ಕೂ ಹಾಗೆ ಈಶ್ವರ ಖಂಡ್ರೆ ಅವರ ಉತ್ತರಕ್ಕೂ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ವ್ಯತ್ಯಾಸ ಕಂಡು ಬರ್ಬೋದು. ಆದ್ರ ನಮ್ಮದು ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಬಸವ ಪ್ರಣೀತವಾಗಿರುವಂತಹ ಲಿಂಗಾಯತ ಧರ್ಮವನ್ನ ಹುಟ್ಟಾಕಿದ್ದಾರೆ. ಇಲ್ಲಿ ಬಸವಣ್ಣನವರೇ ಧರ್ಮಗುರು, ವಚನ ಸಾಹಿತ್ಯ ಧರ್ಮ ಗ್ರಂಥ ಅನ್ನುವಂಥ ಸಿದ್ಧಾಂತವನ್ನ ಯಾರು ಒಪ್ಕೊಳ್ತಾರೋ ಅವರೆಲ್ಲರೂ ಲಿಂಗಾಯತರು. ಅವರು ಒಪ್ಕೊಂಡ್ರು ಅವರು ನಮ್ದ್ರೊಳಗೆ ಬರ್ತಾರೆ. ಅವ್ರಿಗೆ ಇವತ್ತೇ ಒಂದು ಸ್ಟೇಟ್ಮೆಂಟ್ ಕೊಡ್ಲಿ, ಬಸವಣ್ಣವರೇ ಧರ್ಮಗುರು, ವಚನ ಸಾಹಿತ್ಯಕ್ಕೆ ನಾವು ಒಪ್ತೀವಂದ್ರೆ ನಾವು ಅವರು ಒಂದೇ, ಅದರ ಭಿನ್ನತೆನೇ ಇಲ್ಲ. ಅವರು ನಮ್ಮವರೇ. ಅದು ತಿಳುವಳಿಕೆ ಇದ್ದ ಕಡೆಯಿಂದ ಏನೋ ಸ್ವಲ್ಪ ತಾತ್ವಿಕ ಭಿನ್ನಾಭಿಪ್ರಾಯ, ಅವರೇನು ಬೇರೆಯವರಲ್ಲ. ಆದ್ರೆ ಒಂದು ಸಿದ್ಧಾಂತ ಬಂದಾಗ, ಒಂದು ತತ್ವ ಬಂದಾಗ ಬಸವಣ್ಣನವರು ಸ್ವತಂತ್ರ ಧರ್ಮವನ್ನ ಕೊಟ್ರು. ಅದಕ್ಕೆ ಲಿಂಗಾಯತ ಧರ್ಮ ಅಂತ ಕರಿತೀವಿ. ವೀರಶೈವ ಅನ್ನೋ ಪದ ಲಿಂಗಾಯತ ಧರ್ಮದಲ್ಲಿನ ಒಂದು ಒಳಪಂಗಡ. ಅದು ಅವರೇನ್ ಬೇರೆ ಅಲ್ಲ. ಹೇಗೆ ಲಿಂಗಾಯತ ಪಂಚಮಸಾಲಿ, ಲಿಂಗಾಯತ ಬಣಜಿಗ, ಲಿಂಗಾಯತ ಹೂಗಾರ, ಲಿಂಗಾಯತ ಕಂಬಾರ, ಲಿಂಗಾಯತ ಎಲ್ಲ ಅದರಲ್ಲ, ಅದೇ ರೀತಿಯಾಗಿ ಲಿಂಗಾಯತ ವೀರಶೈವರು ಒಂದು ಪಂಗಡ. ಅದು ಸರಿ ಸ್ವಾಮೀಜಿ, ತಾವ್ ಹೇಳ್ತೀರಿ 12ನೇ ಶತಮಾನ ಹೇಗೆ ಸ್ವರ್ಣ ಯೋಗವೋ, ಈಗ 21ನೇ ಶತಮಾನದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇರೋದು ಕೂಡ ಇತಿಹಾಸದ ಪುಟದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕು. ಯಾಕಂದ್ರೆ ಲಿಂಗಾಯತ ಸಮುದಾಯದ ಬಹುದಿನಗಳ ಕೂಗಿಗೆ ಧ್ವನಿ ಆಗ್ತಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ. ಆದ್ರೆ ಅದಕ್ಕೆ ಉಲ್ಟಾ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆಯಲ್ಲ. ಒಂದು ಶ್ರೇಷ್ಠವಾದ ಸಮುದಾಯವನ್ನ ಒಡೆಯೋ ಹುನ್ನಾರ, ಹಿಂದೂ ಧರ್ಮವನ್ನ ಒಡೆಯುವ ಹುನ್ನಾರ, ಇದಕ್ಕೆ ಸಿದ್ದರಾಮಯ್ಯನವರು ಪುಷ್ಟಿ ನೀಡುತ್ತಿದ್ದಾರೆ ಅವರ ರಾಜಕೀಯ ಲಾಭಕ್ಕಾಗಿ, ಹೀಗೆ ಹೇಳೋರು ಕೂಡ ಇದ್ದಾರೆ. ಇಲ್ಲ 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 ಇಲ್ಲ, ಇದು ಒಡೆಯೋದಲ್ಲ. ಭೌಗೋಳಿಕವಾಗಿ ನಾವೆಲ್ಲರೂ ಹಿಂದೂಗಳೇ. ಬೌದ್ಧರು ಹೆಂಗ್ ಹಿಂದೂಗಳು, ಸಿಖ್ರು ಹೆಂಗ್ ಹಿಂದೂಗಳು, ಜೈನರು ಹೆಂಗ್ ಹಿಂದೂಗಳು, ನಾವು ಲಿಂಗಾಯತರು ಭೌಗೋಳಿಕವಾಗಿ ಹಿಂದೂಗಳೇ. ನಾವು ಹಿಂದೂಗಳ ವಿರುದ್ಧ ಅಲ್ಲ, ತಪ್ಪು ತಿಳ್ಕೋಬಾರ್ದು ತಾವು. ನಾವು ಹಿಂದೂಗಳ ವಿರುದ್ಧ ಅಲ್ಲ. ನಾವು ಹಿಂದೂಗಳು, ನಾವೆಲ್ಲ ಏನೇ ನಮ್ಮ ಏನೇ ಸಮಸ್ಯೆ ಬಂದ, ಹಿಂದುತ್ವ ಬಂದಾಗ ನಾವೆಲ್ಲರೂ ಭೌಗೋಳಿಕವಾಗಿ ಒಂದೇ ಆಗ್ತೀವಿ. ಆದ್ರೆ ಧರ್ಮದ ವಿಷಯ ಬಂದಾಗ ಹೆಂಗ ಜೈನ ಧರ್ಮ ಸ್ವತಂತ್ರ ಧರ್ಮನೋ, ಸಿಖ್ ಧರ್ಮ ಹೆಂಗ ಸ್ವತಂತ್ರ ಧರ್ಮನೋ, ಬುದ್ಧ ಧರ್ಮ ಹೆಂಗ ಸ್ವತಂತ್ರ ಧರ್ಮನೋ, ಅದೇ ರೀತಿಯಾಗಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ. ಈಗಾಗಲೇ ಅದು ಸ್ವತಂತ್ರ ಧರ್ಮ ಅಂತ ನಾಗಮೋಹನ್ ದಾಸ್ ಸಮಿತಿ ರಚನೆ ಮಾಡಿ ಅದು ಸರ್ಟಿಫೈ ಮಾಡಿ ಕೇಂದ್ರಕ್ಕೆ ಹೋಗಿದೆ. ಅದು ತಮಗೂ ಎಲ್ಲ ಗೊತ್ತಿದೆ. ಆ ದೃಷ್ಟಿಯಿಂದ ನಾವು ಹೊಡಿತಾ ಇಲ್ಲ. ಬಸವಣ್ಣನ ತತ್ವ ಅಖಂಡ ತತ್ವ. ಅದು ಸೂಜಿ ಕೆಲಸ ಮಾಡ್ತದ, ಕತ್ರಿ ಕೆಲಸ ಮಾಡಲ್ಲ ಯಾವಾಗ್ಲೂ. ನಮ್ಮ ಬಸವ ಸಿದ್ಧಾಂತ ಏನ್ ಹೇಳ್ತದ ಅಂದ್ರೆ, ಎಲ್ಲಾರನ್ನ ಒಳಗೊಂಡು ಮಾದಾರ್ ಚೆನ್ನಯ್ಯ, ಡೋವಾರ್ ಕಕ್ಕಯ್ಯ, ಸಮಗಾರ ಅರಳಯ್ಯ, ನುಲಿ ಚಂದಯ್ಯ, ಕಿನ್ನರಿ ಬ್ರಹ್ಮಯ್ಯ, ಇದಕ್ಕಿ ಮಾರಯ್ಯ, ಎಲ್ಲರನ್ನ ಒಳಗೊಂಡಿರುವಂತ ಒಂದು ಸಮಾಜನೇ ಇದು ಲಿಂಗಾಯತ ಧರ್ಮ. ಅದನ್ನ ಒಡೆಯೋದ ಪ್ರಶ್ನೆನೇ ಇಲ್ಲ. ಇಲ್ಲಿ ಒಡೆಯೋದ ಪ್ರಶ್ನೆನೇ ಇಲ್ಲ. ಕಡೆ ಪ್ರಶ್ನೆ ತಮಗೆ ಸ್ವಾಮಿಗಳೇ, ನಿನ್ನೆ ಅದೇ ವೇದಿಕೆಯಲ್ಲಿ ನಾಗಮೋಹನ್ ದಾಸ್ ಅವರೇ ಹೇಳ್ತಾರೆ, ಇನ್ನು ಧರ್ಮದ ಸ್ಥಾನವೇ ಸಿಕ್ಕಿಲ್ಲ ಕಾನ್ಸ್ಟಿಟ್ಯೂಷನಲಿ, ಸಂವಿಧಾನಿಕವಾಗಿ. ಆದ್ರೆ ಇದನ್ನ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯ ಅಂತ ಹೇಳಿ ಘೋಷಿಸಬೇಕು ಲಿಂಗಾಯತ ಸಮುದಾಯವನ್ನ ಅಂತ ಹೇಳಿ ನಾಗಮೋಹನ್ ದಾಸ್ ಅವರು ಹೇಳ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ, ಇನ್ನು ಸ್ವತಂತ್ರ ಧರ್ಮ ಅಂದ್ರೂ ಒಂದೇ, ಅಲ್ಪಸಂಖ್ಯಾತರಂದ್ರೂ ಒಂದೇ.
ಆ ಅಲ್ಪಸಂಖ್ಯಾತರ ಮಾನ್ಯತೆ ಇನ್ನೂ ಸಿಕ್ಕಿಲ್ಲ. ಅದನ್ನ ಮುಂದೆ ಸಿಗಬಹುದು ಅಂತ ನಾವು ಆಶಿಸ್ತೀವಿ. ಸದ್ಯ ಸಿಕ್ಕಿಲ್ಲ. ನಾಗಮೋಹನ್ ದಾಸ್ ಹೇಳಿದ್ದು ಸತ್ಯ ಇದೆ, ಸಿಕ್ಕಿಲ್ಲ. ಇನ್ನ ಸಿಗ ಸಲುವಾಗಿ ನಮ್ಮ ಪ್ರಯತ್ನ ಮುಂದುವರೆದಿದೆ ಅಷ್ಟೇ. ಸರಿ ಸರಿ, ಧನ್ಯವಾದ ಸ್ವಾಮೀಜಿ. ನಮ್ಮ ನಾಗಮೋಹನ್ ಜೊತೆ ದಾಸ್ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ, ಕರೆಕ್ಟೇ ಅದು. ಸರಿ ಸ್ವಾಮೀಜಿ, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ರಾಜ್ಯಸಭಾ ಸದಸ್ಯರು ಈರಣ್ಣ ಕಡಾಡಿ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಕಡಾಡಿ ಸರ್, ಒಂದೇ ಒಂದು ರಿಯಾಕ್ಷನ್ ನಾನು ರವೀಂದ್ರ ರೇಷ್ಮೆ ಸರ್ ಇಂದ ತಗೊಂಡು ನಿಮ್ ಹತ್ರಕ್ಕೆ ಬರ್ತೀನಿ. ರವೀಂದ್ರ ರೇಷ್ಮೆ ಸರ್, ಇದು ಕಾಂಟ್ರಡಿಕ್ಟರಿ ಆಗೋದಿಲ್ವಾ? ಲಿಂಗಾಯತರ ಸಂಖ್ಯೆಯನ್ನ ಕಡಿಮೆ ತೋರಿಸಿದ್ರು ಅನ್ನೋ ಕಾರಣಕ್ಕೆ ಹಿಂದಿನ ಸಮೀಕ್ಷೆಯನ್ನ ರಿಜೆಕ್ಟ್ ಮಾಡಿದವರು ಇವತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಕೊಡಿ ಅಂತ ಕೇಳ್ಬಿಟ್ರು ಅಂತಂದ್ರೆ, ನಿಮಗ್ ಬೇಕಾಗಿರೋದು ಸಂಖ್ಯೆಯನ್ನ ಜಾಸ್ತಿ ತೋರಿಸಿ ಸ್ಥಾನಮಾನಗಳ, ಅಥವಾ ಅಲ್ಪಸಂಖ್ಯಾತರು ಅಂತ ಹೇಳಿ ನಿಮ್ಮನ್ನ ತೋರಿಸಿ ಏನ್ ಕೇಳಲಿಕ್ಕೆ ಹೊರಟಿದ್ದಾರೆ ಅಂತ ನೋಡಿ. ಈ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯದ ರಾಜಕಾರಣಕ್ಕೆ ಒಂದು ಖಚಿತವಾದ ತಾತ್ವಿಕ ಬುನಾದಿ ಹಾಕಿದ್ದು ದೇವರಾಜ ಅರಸು ಸರ್ಕಾರ ರಚಿಸಿದ್ದ ಹಾವನೂರು ಆಯೋಗ. ನನ್ನ ಪತ್ರಕರ್ತನಾಗಿ ನನ್ನ ಪ್ರಪ್ರಥಮ ಪ್ರಕಟಿತ ವರದಿಯೇ LG ಹಾವನೂರು ಸಂದರ್ಶನ ಅಂತ. ಅವತ್ತಿಂದ ನಮಗೆ ಜಾತಿ ಯಾಕೆ ಮುಖ್ಯ ಮಾನದಂಡವಾಗಿ ಪರಿಗಣಿಸಬೇಕು ಅನ್ನೋದು ನಮ್ಗೆ ಅರ್ಥವಾಯಿತು. ಯಾಕಂದ್ರೆ ಜಾತಿಗೆ ಚಲನಶೀಲತೆ ಇಲ್ಲ, ವರ್ಗಕ್ಕೆ ಚಲನಶೀಲತೆ ಇದೆ ಅಂತಂದ್ಬಿಟ್ಟು ಅದರಿಂದ ಜಾತಿಯನ್ನು ಒಂದು ಹಿಂದುಳಿದವರಿಗೆ ಮಾನದಂಡವಾಗಿ ಪರಿಗಣಿಸಲೇಬೇಕು ಅನ್ನೋದು ನಮ್ಮ ಮನವರಿಕೆ ಆಗಿತ್ತು. ಲಿಂಗಾಯತರು ಅವತ್ತು ಹಾವನೂರು ಆಯೋಗ ಇದ್ದಾಗ ಜಾತಿಯನ್ನು ಪರಿಗಣಿಸಲೇಬಾರದು ಅಂದ್ಬಿಟ್ಟು ಒಂದು ವೀರಶೈವ ಮಹಾಸಭೆಯಿಂದ ಒಂದು ಮನವಿ ಕೊಟ್ಬಿಟ್ರು ಹಾವನೂರು ಆಯೋಗಕ್ಕೆ. ಅಲ್ಲೇ ತಪ್ಪು ಮಾಡಿದ್ರು. ಹಾಗಾಗಿ ಹಾವನೂರು ಆಯೋಗದ ವರದಿಯಲ್ಲಿ ಲಿಂಗಾಯತರನ್ನು ಇಡಿಯಾಗಿ ಹೊರಗಿಟ್ರು. 1977 ಲೋಕಸಭಾ ಚುನಾವಣೆ ಎದುರಾಗಿದ್ದಾಗ ದೇವರಾಜ ಅರಸು ಧೈರ್ಯ ಮಾಡಿಬಿಟ್ಟು ಹಾವನೂರು ವರದಿ ಅನುಷ್ಠಾನ ಮಾಡಿಬಿಟ್ರು. ಆದ್ರೆ ಒಂದು ಮಾಡಿದ್ರು, 5% ಬ್ಯಾಕ್ವರ್ಡ್ ಸ್ಪೆಷಲ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಯಾರ್ಯಾರು ಹಿಂದುಳಿದವರ ಪಟ್ಟಿಯಲ್ಲಿಲ್ವೋ ಅವರೆಲ್ಲ, ಯಾರು ವಾರ್ಷಿಕ ವರಮಾನ ಅವತ್ತಿನ ಪ್ರಕಾರ 10,000 ಒಳಗಿರುತ್ತೋ ಅವರೆಲ್ಲ ಬ್ಯಾಕ್ವರ್ಡ್ ಸ್ಪೆಷಲ್ ಗ್ರೂಪ್ ಅಂತ. ಇವತ್ತೇನು ನರೇಂದ್ರ ಮೋದಿ ಅವರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನೋ ಸಂವಿಧಾನ ತಿದ್ದುಪಡಿ ಅದು ದೇವರಾಜ ಅವತ್ತೇ ಮಾಡಿದ್ರು. ಯಾಕಂತಂದ್ರೆ ಲಿಂಗಾಯತರಲ್ಲಿ ಕಡುಬಡವರು ಇದ್ದಾರೆ. ಲಿಂಗಾಯತರು ಮತ್ತು ಒಕ್ಕಲಿಗರಲ್ಲಿರೋ ಸಮಸ್ಯೆ ಏನು ಅಂತಂದ್ರೆ, ಮೇಲ್ನೋಟಕ್ಕೆ ಇವರೆಲ್ಲ ಪ್ರಭಾವಿ ಜನಾಂಗ, ಯಾಕಂದ್ರೆ ಇವರು 50 ಜನ MLA ಇದ್ದಾರೆ, 8 ಜನ ಮಂತ್ರಿಗಳಿದ್ದಾರೆ, ಅದಷ್ಟೇ ನೋಡ್ತಾ ಇರ್ತೀವಿ. ಅವರಲ್ಲಿರೋ ಭೂರಹಿತ ಕೃಷಿ ಕಾರ್ಮಿಕರ ಸಂಖ್ಯೆ ಎಷ್ಟು ಅಂತ ಟಿ ವೆಂಕಟಸ್ವಾಮಿ ಆಯೋಗ ಅವರು 93% ಕುಟುಂಬಗಳನ್ನು ಪ್ರತ್ಯಕ್ಷ ಸಂದರ್ಶನ ಮಾಡಿಬಿಟ್ಟು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದು 1985-86ರಲ್ಲಿ. ಲಿಂಗಾಯತರ ಜನಸಂಖ್ಯೆ ಅವತ್ತು 44 ಲಕ್ಷದ ಪೈಕಿ 19 ಲಕ್ಷ ಭೂರಹಿತ ಕೃಷಿ ಕಾರ್ಮಿಕರಿದ್ರು. ಒಕ್ಕಲಿಗರು 36 ಲಕ್ಷದ ಪೈಕಿ 14 ಲಕ್ಷ ಭೂರಹಿತ ಕೃಷಿ ಕಾರ್ಮಿಕರಿದ್ರು. ಅವ್ರನ್ನ ಯಾರು ಮಠಗಳ ಹತ್ರಕ್ಕೆ ಬಿಟ್ಟುಕೊಳ್ಳೋದಿಲ್ಲ, ಮಧ್ಯಮ ವರ್ಗದವರ ಜೊತೆಗೆ ಸಂಬಂಧ ಬೆಳೆಸಿಕೊಳ್ಳೋದಿಲ್ಲ, ಅವ್ರಿಗೆ ಯಾವುದೇ ಸಂವಿಧಾನಾತ್ಮಕ ರಕ್ಷಣೆ ಇಲ್ಲ. ಇವೆರಡೂ ಜನಾಂಗದಲ್ಲಿರೋ ಕಡುಬಡವರನ್ನ ಗುರುತಿಸೋ ಒಂದು ಪ್ರಯತ್ನ ನಡೀತು ಅಂದ್ರೆ ಈ ಜಾತಿ ಗಣತಿ ಸಾರ್ಥಕ ಆಗುತ್ತೆ ಹೊರತು ಇಲ್ಲದ್ರೆ ಮಿಡಲ್ ಕ್ಲಾಸ್ಗಳ ನಡುವಿನ ಸಂಘರ್ಷ ಆಯ್ತು. ಯಾಕಂದ್ರೆ 8 ಲಕ್ಷ ರೂಪಾಯಿ ಅದು ಕ್ರೀಮಿ ಲೇಯರ್ ಲಿಮಿಟ್ ಇಟ್ಟಿರೋದ್ರಿಂದ ತಿಂಗಳಿಗೆ 78,000 ರೂಪಾಯಿ ಮಾಸಿಕ ವರಮಾನ ಇರೋನೆಲ್ಲ ಒಂದು ಹಿಂದುಳಿದ ವರ್ಗ ಅಂತಂದಾಗ ಕಡುಬಡವರಿಗೆ ಅನ್ಯಾಯ ಆಗುತ್ತೆ. ಅಲ್ಟಿಮೇಟ್ಲಿ ಈ ಜಾತಿ ಗಣತಿ ಮತ್ತು ಸಾಮಾಜಿಕ ನ್ಯಾಯದ ಉದ್ದೇಶ ಜಾತ್ಯತೀತ ಸಮಾಜ ರಚನೆ ಆಗಿರ್ಬೇಕು ಹೊರತು ಇವತ್ತೇನ್ ನಡೆದಿದೆ, ಜಾತಿ ಗಣತಿಯನ್ನು ಶುರು ಆದ ಕೂಡಲೇ ಒಂದೊಂದೇ ಉಪಜಾತಿಗಳು MLAಗಳೆಲ್ಲ ಜಾಹೀರಾತು ಕೊಡ್ತಾ ಬಂದ್ಬಿಟ್ರು. ನೀವು ಲಿಂಗಾಯತ್ ರೆಡ್ಡಿ ಅಂತ ಬರ್ಸ್ರಿ, ಲಿಂಗಾಯತ್ ಬಣಜ್ಗ ಅಂತ ಬರ್ಸ್ರಿ, ಲಿಂಗಾಯತ್ ಇತ್ಯಾದಿಯಾಗಿ ಬರ್ಸ್ರಿ ಅಂತಂದ್ಬಿಟ್ಟು ಉಪಜಾತಿಗಳ ನಡುವೆ ದೊಡ್ಡ ಪೈಪೋಟಿ ನಡೆದಿರುವಾಗ ಪಾಪ ಸ್ವಾಮೀಜಿಯವರು ನಾವೆಲ್ಲ ಅಖಂಡವಾಗಿ ಒಂದೇ ಇದೀವಿ ಅಂತ ಹೇಳಿ ಎಲ್ಲಿ ಬಂದಿದ್ದಾರೆ? ಅವರು ಇದಕ್ಕೆ ಇಷ್ಟು ದಿವಸ ಎಲ್ಲ ಜಾತಿಗಳಿಂದ ಓಟ್ ಪಡ್ಕೊಂಡ್ಬಿಟ್ಟು ಗೆದ್ದು ಬಂದಿರೋರಲ್ಲ, ಕೇವಲ ತಮ್ಮ ಜಾತಿ ಉಪಜಾತಿಗಳ ನಾಯಕರಾಗಿಬಿಟ್ಟು ಬಿಂಬಿಸ್ಕೊಳ್ತಾ ಇದ್ದಾರೆ. ಯಾರು ಸೆಕ್ಯುಲರಿಸಂ ಮಾತಾಡ್ತಾನೆ ಇಲ್ಲ. ಜಾತಿ ಗಣತಿ ಅಂತಂದ್ರೆ ಹಾಗಾದ್ರೆ ಜಾತ್ಯತೀತತೆಗೆ ತಿಲಾಂಜಲಿನ ಸಿದ್ದರಾಮಯ್ಯನವರು ಕೂಡ ಆತ್ಮವಿಮರ್ಶ ಮಾಡ್ಕೋಬೇಕು. ಈ ರೀತಿ ಎಲ್ಲ ಜಾತಿ ಉಪಜಾತಿಗಳು ಬಡದಾಡೋಕೆ ಶುರು ಮಾಡ್ಬಿಟ್ರೆ ಹೆಂಗ್ ನಿಯಂತ್ರಿಸ್ತಾರೆ? ಅವ್ರ ಪಕ್ಷ ನಿಷ್ಠೆಗಿಂತ ಅವ್ರ ಜಾತಿ ನಿಷ್ಠೆ ಮುಖ್ಯ ಆಗ್ಬಿಟ್ಟಿದೆ, ಅವ್ರ ಉಪಜಾತಿ ನಿಷ್ಠೆ ಮುಖ್ಯ ಆಗ್ಬಿಟ್ಟಿದೆ. ಎಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ರು ಕರ್ನಾಟಕದಲ್ಲಿ.